ಮೇಡಮ್ ಮೊದಲನೇ ಸುತ್ತನಳಿಗೆ ಹಾ 32 ಎಕರೆ ಹೋಯ್ತು. ಹಾ ಈ ಸಲ 24 ಎಕರೆ ಹೋಯ್ತು ಹಾ ನಮ್ಮ ತಾತಂದು. ಹಾ ಎಲ್ಲ ಎಲ್ಲ ಕೊಡ್ತಾ ಬಂದು ಆಮೇಲೆ ಬೀದಿಗೆ ಬರ್ಬೇಕಷ್ಟೇ. ಬೀದಿಗೆ ಬಂದ್ಬಿಟ್ಟಿದ್ದೀವಿ. ಹಾ ಹೋಗಿ 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 ಏನೋ ಸ್ವಲ್ಪ ಬುದ್ಧಿಯವ್ರು ಏನೋ ಮಾಡ್ಕೊಂಡಾರೆ. ಹಾ ಪಾಪ ಶಾನ್ ಜನ ಹಾಳಾಗ್ತಿದ್ದಾರೆ. ಹಾ ಎಲ್ಲ ಮಾಡ್ಕೊಂಡು ಇಲ್ಲ ಮಕ್ಕಳಿಗೆಲ್ಲ ಏನು ಉಳಿಸ್ತೀರಾ ನೀವು ಹಿಂಗಾದ್ರೆ ಎಂತ ಪಾಪ. ಏನಿಲ್ಲ ಅದೇ ಯಾವ್ದೋ ಒಂದು ಫ್ಯಾಕ್ಟ್ರಿ ಸೆಕ್ಯೂರಿಟಿ ಗಾರ್ಡ್ ಅದೇ ಹೇಳಿದ್ನಲ್ಲ ಮೇಡಮ್, ನಾನು ಡಾಕ್ಟರ್ ಹತ್ರ ಒಳಗಡೆ ಹೋಗ್ಬೇಕಾಗಿತ್ತು. ಏನೋ ಅವನ ಹತ್ರ ಉಪಾಯವಾಗಿ ನೋಡಿ ಕೇಳೋಣ ಅಂತ ಹೋದೆ. ಅವನ ಆ ಮಾತು ಹೇಳ್ದಾಗ ಸಿಕ್ಕ ಅಣ್ಣ ನಂದು ಹೇಳ ಜಮೀನು ನಿಂತಿರೋದು ನಾನು ಅಂದ. ಇನ್ನೇನು ಹೇಳೋಣ, ಅದೇ ಮತ್ತೆ. ಬೇಜಾರಾಯ್ತು. ಸರಿ ಆಯ್ತು ನಡಿ. ಇದೆಲ್ಲ ಹೋಗ್ಬಿಟ್ಟು ಮೇಡಮ್, ಇದೆಲ್ಲ ಹೋಗ್ಬಿಟ್ಟಿದೆ ಈ ಕಡೆದು, ಈ ಕಡೆ ಎಲ್ಲ ಈ ಕಡೆ ಈ ಕಡೆ ಈಗ ಮೇನ್ ರೋಡ್ ಕಾಣುತ್ತೆ ನೋಡಿ. ಬದಕ್ಕ ಹುಷಾರು ಹುಷಾರು ಮುಂದಕ್ಕೆ ನೋಡು. ಬದಕ್ಕ ಹ್ಮ್ ಮೇನ್ ರೋಡ್ ಕಾಣ್ತಾ ಇದೆ. ಅಲ್ಲಿವರೆಗೂ ಹೋಗ್ಬಿಟ್ಟು ಇನ್ನು ಹಣ ಬೇಕು ಅಲ್ವಾ? ಇದೇನಾ ಬೆಂಗಳೂರು ಬ್ಲೂ? ಇದೇ ನೋಡಿ ಬೆಂಗಳೂರು ಬ್ಲೂ. ಈ ತಳಿ ದೇವನಹಳ್ಳಿ ಮತ್ತು ಹೊಸಕೋಟೆ ಭಾಗದಲ್ಲಿ ಮಾತ್ರ ಬೆಳೆಯೋದು. ಒಂದು ವೇಳೆ ಈ ಜಮೀನೆಲ್ಲ ಅವರು ವಶಪಡಿಸ್ಕೊಂಡ್ರೆ ಈ ತಳಿನೂ ಸರ್ವನಾಶ ಆಗುತ್ತೆ. ಅದ್ರ ಕ್ರೆಡಿಟ್ ಎಂ ಬಿ ಪಾಟೀಲ್ಗೆ, ಸಿದ್ದರಾಮಯ್ಯನವ್ರಿಗೆ ಈ ತಳಿಯ ನಾಶ ಮಾಡಿದಂಥ ಕ್ರೆಡಿಟ್. ಇದೇನು ಸರ್ ಜ್ಯೂಸ್ಗೆಲ್ಲ ಹೋಗುತ್ತಾ ತಿನ್ನಕ್ಕೆ? ಹಾಂ. ಸೊ ಈಗ ಇದು ಹೋಗ್ಬಿಟ್ಟಿದ್ಯಾ? ಇನ್ಮೇಲೆ ಹೋಗ್ತಾ ಇದೆ. ಇವಾಗ ಇದಕ್ಕೋಸ್ಕರನೇ ಅಲ್ವಾ ನೀವು ಈಗ? ಇದಕ್ಕೋಸ್ಕರನೇ ನೋಡಿ, ಫಲವತ್ತತೆ ಇಲ್ಲ ಭೂಮಿ ಅಂತ ಅಂತಿದ್ದೀರಲ್ಲ ನೋಡಿ. ದ್ರಾಕ್ಷಿ ನೋಡಿ, ಭೂಮಿ ಫಲವತ್ತತೆ ಇಲ್ಲ, ಸುಮ್ಮನೆ ಇವರೆಲ್ಲ ಹೋರಾಟ ನಡೆಸ್ತಾ ಇದ್ದಾರೆ ಅಂತ ಅಲ್ಲ ರೀ. ಈ ಥರ ಒಂದು ಮಲ್ಲಿಗೆ ಗಿಡ ಹೂ ಬಿಟ್ಟಿಲ್ಲ ಅಂತಂದ್ರೇ, ಹಿತ್ಲಲ್ಲಿ ಬೆಳೆದಿರೋ ಮಲ್ಲಿಗೆ ಗಿಡ ಹೂ ಬಿಟ್ಟಿಲ್ಲ ಅಂತಂದ್ರೇ ಪ್ರಾಣ ಒಂಥರ ಆಗ್ತಾ ಇರುತ್ತೆ ಅಲ್ಲ. ಇಷ್ಟೆಲ್ಲ ಚೆನ್ನಾಗಿ ಬೆಳೆದಿರುವಂಥ ದ್ರಾಕ್ಷಿ ಮತ್ತು ತೋಟ ಭೂಮಿ ಎಲ್ಲ ಬಿಟ್ಕೊಡ್ಬೇಕು ಅಂತಂದ್ರೆ ಅಷ್ಟು ಈಸಿನೇನ್ರಿ? ಈಸಿನ ಅದು? ರೈತರೇ ಅಲ್ಲ ಅವರು ಅಂತ ಹೇಳ್ತಾರೆ. ನಾವು ರೈತರೇ ಇಲ್ಲ ಅಲ್ಲಿ, ಎಲ್ಲ ಬೇರೆಯವರೇ ರೈತರೇ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ಬಂದು ನೋಡ್ರಲ್ಲ ರೈತರು ಇದಾರ ಇಲ್ಲ ಅಂತ ಗೊತ್ತಾಗೋದು. ಹೌದಲ್ವಾ? ಆಮೇಲೆ ಸುಮ್ನೆ ಬೆಳೆಯಕ್ಕಾಗ್ತಾ ಇದೇನ್ರಿ ದ್ರಾಕ್ಷಿ ಎಲ್ಲ? ಸುಮ್ನೆ ಬೆಳೆಯಕ್ಕಾಗುತ್ತಾ? 6 ತಿಂಗಳು ಬೇಕು ಇದಕ್ಕೆ. ಇದು ಕಡ್ಡಿ ಕಟ್ ಮಾಡೋದಕ್ಕಿಂತ ಹಿಡಿದು ಔಷಧಿ ಬೆಳೆಯೋದು ಅಂದ್ರೆ ಕಡ್ಡಿಗೆ ಸ್ವಲ್ಪ ಔಷಧಿ ಹೊಡಿಬೇಕು ಇವಕ್ಕೆ. ಇದಕ್ಕೆಲ್ಲ ಆಮೇಲೆ ಮತ್ತೆ ಗೊಬ್ಬರ ಹಾಕಕ್ಕೆ ನಾವೇ ಸುಮಾರು ಜನಕ್ಕೆ ಕೆಲಸ ಕೊಡ್ತೀವಿ. ಅಂತದ್ರಲ್ಲಿ ಅವ್ರ ಕೆಲಸ ನಮ್ಗೆ ಬೇಕಾಗಿಲ್ಲ. ಅವ್ರು ಕೊಡೋ ಕೆಲಸ ಸೆಕ್ಯೂರಿಟಿ ಕೆಲಸ, ಇಲ್ಲ ವಾಚ್ಮ್ಯಾನ್ ಕೆಲಸ, ಇದು ಮತ್ತೆ ಬಾತ್ರೂಮ್ ಕ್ಲೀನ್ ಮಾಡೋ ಕೆಲಸ, ಗಾರ್ಡನ್ ಕೆಲಸ ಅಂತಾರೆ. ಅಲ್ಲಿ ಹೋಗಿ ನಮ್ಮೂರೋಗಿ ಇದೇ ಕೆಲಸನೇ ಮಾಡೋದು. ಗಾರ್ಡನ್ ಅಂದ್ರೆ ಅವ್ರ ತೋಟಗಳು ಮಾಡಿರ್ತಿರಲ್ಲ, ಅದು ವೆರೈಟಿ ಆಗಿ ಮತ್ತೆ ಚೆನ್ನಾಗಿ ಕಾಣಿಸಂಗೆ, ಅಂದವಾಗಿ ಕಾಣಿಸಂಗೆ ಆ ತರ ಗಾರ್ಡನ್ ಅಲ್ಲ ನಮ್ದು. ನ್ಯಾಚುರಲ್ ಗಾರ್ಡನ್ ನಮ್ದು. ದ್ರಾಕ್ಷಿ ಒಂದು ಇಲ್ಲ ಬೇರೆ ಇದು ಮಾವಿನ ಗಿಡ ಇರ್ಬೋದು, ನ್ಯಾಚುರಲ್ ಗಾರ್ಡನ್. ನಾವ್ ಇಲ್ಲೇ ಕೆಲಸ ಮಾಡ್ತೀವಿ. ಅವ್ರು ಕೊಡೋ ಕೆಲಸ ನಮ್ಗೆ ಬೇಕಾಗೇ ಇಲ್ಲ. ಅಲ್ಲ ಸರ್, ದುಡ್ಡು ಕೊಟ್ಬಿಟ್ಟಿದ್ದಾರೆ, 3 ಕೋಟಿ ಕೊಟ್ಟಿದ್ದಾರೆ, ರೈತರಿಗೆ ಆಮಿಷ ಒಡ್ಡಿದ್ದಾರೆ ಎಂ ಬಿ ಪಾಟೀಲ್ ಅಂತೆಲ್ಲ ಹೇಳ್ತಾರಲ್ಲ ಸರ್. ದುಡ್ಡು ಕೊಟ್ಟಿಯಲ್ಲ, 10 ಕೋಟಿ ಕೊಟ್ಟನು ನಾವು ಜಮೀನು ಬೆಳೆಯಕ್ಕೆ ರೆಡಿ ಇಲ್ಲ ನಮ್ಗೆ. ಯಾಕಂದ್ರೆ ಇದು ನಮ್ಮ ತಾತ ಮುತ್ತಾತನಿಂದ ಬಂದಿರೋಂಥ ಆಸ್ತಿ. ನಮ್ಮ ಮಕ್ಕಳಿಗೆ ನಾವು ಪ್ರಿಸರ್ವ್ ಮಾಡಿ ಇಡಬೇಕು. ಈಗ ನಾನು ನಂದು MSc ಅಗ್ರಿಕಲ್ಚರ್ MSc ಅಗ್ರಿಕಲ್ಚರ್ ಮಾಡಿ ಅಗ್ರಿಕಲ್ಚರ್ ಏಕೆ ಮಾಡ್ತಾ ಇದೀನಿ ಅಂದ್ರೆ, ನಾವು ಟೆಕ್ನಿಕಲ್ ಆಗಿ ನಾವು ಮುಂದೆ ಮಾಡಬೇಕು. ನಮ್ಮ ಮಾಡಿದ್ರೆ ಅಗ್ರಿಕಲ್ಚರ್ ಚೆನ್ನಾಗಿ ಟೆಕ್ನಾಲಜಿ ಯೂಸ್ ಮಾಡಿದ್ರೆ ಅದಕ್ಕೆ ಒಂದು ಇದು ಸಿಗುತ್ತೆ, ಒಂದು ಬೆಲೆ ಆಗ್ಲಿ. ಸಾಂಪ್ರದಾಯಿಕ ಕೃಷಿಗಿಂತ ಆಧುನಿಕ ತಂತ್ರಜ್ಞಾನವನ್ನ ಉಪಯೋಗಿಸಿ, ಸೊ MSc ಇನ್ ಅಗ್ರಿಕಲ್ಚರ್ ಅಂತಂದ್ರೆ ಗುಡ್ ಆಕ್ಚುಲಿ. ನಾನು 10 ಜನಕ್ಕೆ ಕೆಲಸ ಕೊಡ್ತೀನಿ. 10 ಜನ ಇದ್ದಾರೆ ನಮ್ಮ ಕೆಲಸ, ಇಲ್ಲೇ ಇದೆ, ತೋಟ ಇದೆ, ಬನ್ನಿ ಕೆಲಸ ಮಾಡ್ತಿದ್ದಾರೆ, ಕೆಲಸ ಕೊಡ್ತಾ ಇದ್ದೀನಿ. ಸೊ ನಾನು ಬೇರೆಯವರ ಜೊತೆ ಹೋಗಿ ಕೆಲಸ ಮಾಡೋ ಬದಲು ನಾವೇ ಅದನ್ನ 10 ಜನಕ್ಕೆ ಕೆಲಸ ಕೊಡ್ಬೋದು ಅಂತ ಹೇಳ್ಬಿಟ್ಟು, ಯಾಕಂದರೆ ನಮ್ಮ ತಾತ ಅವ್ರು ಮಾಡಿರೋಂಥ ಆಸ್ತಿ ಇತ್ತು. ಸೊ ನಾವು ಬಂದು ಮಾಡ್ತಾ ಇದೀವಿ. ಅದೇ ಯಾಕೆ ಸಮತ್ ಇವ್ರು ಕಿತ್ಕೊಂಡ್ರೆ ನಾವು ಮಕ್ಕಳಿಗೆ ನಾವೇನು ಮಾಡಬೇಕು?